Welcome to Next Gen Cloud Computing. Master Linux and Cloud Skill for free. ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಈ ಚಾನಲ್ ಅಲ್ಲಿ ನಿಮಗೆ ಲಿನಕ್ಸ್ ಬೇಸಿಕ್ ಕಮಾಂಡ್ಸ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಮುಂದೆ ನೀವು ಏನೇ ಕೋರ್ಸ್ ಮಾಡಬೇಕಾದ್ರು ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗು, ಡಾಟಾ ಸೈನ್ಸು, ಡೆವಾಪ್ಸು, ಸೈಬರ್ ಸೆಕ್ಯೂರಿಟಿ ಏನೇ ಕೋರ್ಸ್ ಮಾಡಬೇಕಾದ್ರೂ ನಿಮಗೆ ಲಿನಕ್ಸ್ ಬಗ್ಗೆ ಬೇಸಿಕ್ ಚೆನ್ನಾಗಿ ಗೊತ್ತಿರಬೇಕು. ಸೊ ಲಿನಕ್ಸ್ ಬೇಸಿಕ್ ಚೆನ್ನಾಗಿ ಗೊತ್ತಿದ್ರೆ ಮಿಕ್ಕಿದೆಲ್ಲ ಕೋಡಿಂಗ್ ಆಗಲಿ, ಸೊ ಸೈಬರ್ ಸೆಕ್ಯೂರಿಟಿ ಆಗಲಿ, ಡೇಟಾ ಸೈನ್ಸ್ ಆಗಲಿ ತುಂಬಾ ನೀವು ಫಾಸ್ಟ್ ಆಗಿ ಕಲಿಬಹುದು. ಸೊ ನಾ ಈ ಚಾನಲ್ ಅಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಬೇಸಿಕ್ ಕಮಾಂಡ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಕಮಾಂಡ್ಸ್ ಬಗ್ಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಸೊ ಹೇಗೆ ಬರುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದು ಇಲ್ಲಿ ನಾನು ತೋರಿಸಿದೆಯಲ್ಲ ಸ್ಕ್ರೀನು, ಇದು ಬಂದು ಗೂಗಲ್ ಕೊಲ್ಯಾಬ್ ಅಂತ. ಈ ಗೂಗಲ್ ಕೊಲ್ಯಾಬ್ ವರ್ಕ್ ಆಗೋದು ಬ್ಯಾಕ್ ಎಂಡ್ ಅಲ್ಲಿ ಯುನಿಕ್ ಸಿಸ್ಟಮ್ ಅಲ್ಲಿ. ಸೊ ಒಂದ್ಸತಿ ಈ ಬ್ರೌಸರ್ ನಾನು ಇದನ್ನ ಕೊಟ್ಟಿರ್ತೀನಿ, ಕಮೆಂಟ್ಸ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಜಸ್ಟ್ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ನಿಮ್ಗೆ ಈ ವಿಂಡೋ ಓಪನ್ ಆಗುತ್ತೆ. ಸೊ ಈ ವಿಂಡೋ ಓಪನ್ ಆದ್ಮೇಲೆ ನಿಮ್ಗೆ ಇಲ್ಲಿ ಕಮೆಂಟ್ಸ್ ಗಳನ್ನ ಬರ್ತಿರ್ತೀನಿ. ಇದು ಒಂದು ಡಿಸ್ಕ್ರಿಪ್ಷನ್, ಇದು ಬಂದು ಕಮಾಂಡ್. ಸೊ ಚೆಕ್ ಸಿಸ್ಟಮ್ ಅಪ್ ಟೈಮ್ ಅಂದ್ರೆ ಈ ಕಮಾಂಡ್ ನೋಡಿದ್ರೆ ನಿಮ್ಗೆ ಸಿಸ್ಟಮ್ ಅಪ್ ಟೈಮ್ ನ ತೋರಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ ತೋರಿಸ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ, ನಿಮ್ಗೆ ಇಲ್ಲಿ ಸಿಸ್ಟಮ್ ಕನೆಕ್ಟ್ ಆಗುತ್ತೆ. ಇದು ಗೂಗಲ್ ಕೊಟ್ಟಿರೋದು ಫ್ರೀ ಸಿಸ್ಟಮ್. ಸೊ ಇದು ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದ್ಮೇಲೆ ರೆಡಿ ಅಂತ ತೋರಿಸುತ್ತೆ. ರೆಡಿ ಆದ್ಮೇಲೆ ನಿಮ್ಗೆ ಸೊ ವಾಟ್ ಇಸ್ ದ CPU, ವಾಟ್ ಇಸ್ ದ ಮೆಮೊರಿ ಇದಕ್ಕೆ ಅಲೋಕೇಟ್ ಮಾಡಿದೆ, ವಾಟ್ ಇಸ್ ದ ಡಿಸ್ಕ್ ಸೈಜ್ ಅಂತ ಹೇಳ್ಬಿಟ್ಟು ತೋರಿಸಿದೆ. ಇದು ಜಸ್ಟ್ ಕನೆಕ್ಟ್ ಆಗಿದೆ ನೋಡಿ ತೋರಿಸುತ್ತೆ. ಇದು ಬಂದು ರ್ಯಾಮ್ ಬಂದು ಸೊ 12 GB ಇದೆ. ಡಿಸ್ಕ್ ಬಂದು ಸೊ ಇಟ್ ಇಸ್ 107 GB ಡಿಸ್ಕ್ ಸ್ಪೇಸ್ ಇದೆ. ಸೊ ಇದು ತೋರಿಸಿದೆ ನೋಡಿ, ವೆನ್ ಸಿಸ್ಟಮ್ ಇಸ್ ಅಪ್ ಅಂದ್ರೆ ಇವಾಗ ಜಸ್ಟ್ ತಾನೇ ಸ್ಟಾರ್ಟ್ ಮಾಡಿರೋದು ನಾನು. ಸೊ ಇದು ಬಂದು ಲೋಡ್ ಅವರೇಜ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸಿದೆ. ಅಂದ್ರೆ ಇದು ಯಾವ ಯೂಸರ್, ಎಷ್ಟು ಜನ ಯೂಸರ್ ಕನೆಕ್ಟ್ ಆಗಿದ್ದಾರೆ, 0 ಯೂಸರ್ಸ್. ಈ ಸಿಮಿಲರ್ ಲೈಕ್ ರಿಯಲ್ ಟೈಮ್ ಅಲ್ಲಿ ಹೌ ಲಿನಕ್ಸ್ ಸಿಸ್ಟಮ್ಸ್ ಇಸ್ ವರ್ಕಿಂಗ್. ಓಕೆ, ಸೊ ಇದು ಬಂದು ಟೆಂಪ್ರವರಿ ಓನ್ಲಿ. ಟೆಂಪ್ರವರಿ ಓನ್ಲಿ ಅಂದ್ರೆ ಈ ಸಿಸ್ಟಮ್ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಏನಾದರೂ ಯೂಸ್ ಮಾಡಲಿಲ್ಲ ಅಂದ್ರೆ ಸೊ ಈ ಸಿಸ್ಟಮ್ ಬಂದು ಡಿಸ್ಕನೆಕ್ಟ್ ಆಗುತ್ತೆ. ಸೊ ಅವಾಗ ನೀವು ಯಾವುದೇ ಅಂದ್ರೆ ತಿರ್ಗಾ ಮೊದಲಿಂದಾಗ ಏನ್ ಕಮಾಂಡ್ ರನ್ ಮಾಡ್ತಿರೋ ಫುಲ್ ಎಕ್ಸಿಕ್ಯೂಟ್ ಮಾಡಿ ರನ್ ಮಾಡ್ಬೋದು. ಬಟ್ ನೀವು ಏನೇ ಡಾಟಾ ಸ್ಟೋರ್ ಮಾಡಿದ್ರು ನಿಮಗೆ ಈ ಕಮಾಂಡ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ನೀವು ಏನೇ ಡೈರೆಕ್ಟ್ ಡಾಟಾ ಏನಾದ್ರು ಸ್ಟೋರ್ ಮಾಡಿರ್ತೀರಾ, ಡೈರೆಕ್ಟ್ ಕ್ರಿಯೇಟ್ ಮಾಡಿರ್ತೀರಾ, ಅದೆಲ್ಲ ತಿರ್ಗಾ ಇದ್ರೊಳಗಡೆ ಸ್ಟೋರ್ ಆಗಿರಲ್ಲ. ನಿಮಗೆ ಫ್ರೆಶ್ ಆಗಿ ನ್ಯೂ ಸಿಸ್ಟಮ್ ಸಿಗುತ್ತೆ. ಸೊ ಯಾವ್ಯಾವ ಕಮಾಂಡ್ಸ್ ಬೇಸಿಕ್ ಕಮಾಂಡ್ಸ್ ನ ಇದ್ರೊಳಗಡೆ ರನ್ ಮಾಡ್ಬೋದು. ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಫಸ್ಟ್ ಟೈಮ್ ಅಲ್ಲಿ. ಸೊ ಅದರಿಂದ ನಾನು ಈ ಕಮಾಂಡ್ಸ್ ನ ಬರೆದು ಡಿಸ್ಕ್ರಿಪ್ಷನ್ ಹಾಕಿ, ಈ ತರ ಡಿಸ್ಕ್ರಿಪ್ಷನ್ ಹಾಕಿ ಈ ಕಮಾಂಡ್ ಏನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹಾಕಿಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಅಪ್ ಟೈಮ್ ಅಂದ್ರೆ ಸಿಸ್ಟಮ್ ಯಾವಾಗ ಅಪ್ ಆಯ್ತು ಅಂತ ತೋರಿಸೋದು. ಇದು ಬಂದು ಊಯಾಮೈ ಅಂದ್ರೆ ನಾನು ಯಾರು ಲಾಗಿನ್ ಆಗಿರೋದ್ರೆ ಯಾರು ಅಂತ ತೋರಿಸುತ್ತೆ. ಇದನ್ನ ರನ್ ಮಾಡಿದ್ರೆ ಸೊ ಈ ಕಮಾಂಡ್ ಬಂದು ಚೆಕ್ ಓವರ್ ಆಲ್ ಲಾಗ್ಡ್ ಇನ್ ದ ಸಿಸ್ಟಮ್ ಅಂದ್ರೆ ಇದು ಲಿನಕ್ಸ್ ಬಂದು ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್. ಸೊ ಅದಕ್ಕೆ ಈ ಸಿಸ್ಟಮ್ ಲಾಗಿನ್ ಆದ್ರೆ, ಇಡೀ ಲಿನಕ್ಸ್ ಸಿಸ್ಟಮ್ ಲಾಗಿನ್ ಆದ್ರೆ ನಿಮಗೆ ಎಷ್ಟು ಜನ ಲಾಗಿನ್ ಆಗಿದ್ದಾರೆ ಸಿಸ್ಟಮ್ ಅಲ್ಲಿ ತೋರಿಸುತ್ತೆ. ಸೊ ರಿಯಲ್ ಟೈಮ್ ಅಲ್ಲಿ ಒಂದು ಸರ್ವರ್ಗೆ ಮೋರ್ ದೆನ್ 100 to 200 ಯೂಸರ್ಸ್ ಲಾಗಿನ್ ಆಗ್ತಾರೆ. ಸೊ ರಿಯಲ್ ಟೈಮ್ ಅಲ್ಲಿ ನಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಡಬ್ಲ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಇದ್ರೊಳಗಡೆ ಎಷ್ಟು ಜನ ಯೂಸರ್ ಲಾಗಿನ್ ಆಗಿದ್ದಾರೆ ಅಂತ ತೋರಿಸುತ್ತೆ. ಸೊ ಇದು ಬಂದು ಜಸ್ಟ್ ಇಂಟರ್ಫೇಸ್ ಅಷ್ಟೇ, ಯಾರು ಡೈರೆಕ್ಟ್ ಲಾಗಿನ್ ಆಗಿಲ್ಲ ಈ ಸಿಸ್ಟಮ್ ಅಲ್ಲಿ. ಸೊ ಅದರಿಂದ ಇದ್ರ ಯಾರು ಯೂಸರ್ ಲಾಗಿನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಓಕೆ, ಸೊ ಇದು ಬಂದು ನಿಮ್ಗೆ ಎಲ್ಲಾ ಕಮಾಂಡ್ಸ್ ಇದ್ರೊಳಗಡೆ ನಿಮಗೆ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡ್ಲಿಕ್ಕೆ ಹೋಗಲ್ಲ. ಅಂಡ್ ಜಸ್ಟ್ ಫಾರ್ ಬಿಗಿನಿಂಗ್ ಪರ್ಪಸ್. ಅದಕ್ಕೆ ನಾನು ನಮ್ ಸೆಟಪ್ ನಿಮಗೆ ರಿಯಲ್ ಟೈಮ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ಈಗ ಸೈಬರ್ ಸೆಕ್ಯೂರಿಟಿ ಪ್ರಾಕ್ಟೀಸ್ ಮಾಡ್ಬೇಕು ಅನ್ಕೊಂಡಿರ್ತೀರ. ಸೊ ರಿಯಲ್ ಟೈಮ್ ಅಲ್ಲಿ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಒಂದು ನನ್ನ ಸಿಸ್ಟಮ್ ಹೇಗೆ ನನ್ನ ಲ್ಯಾಪ್ಟಾಪ್ ಅಲ್ಲಿ ಯಾವ ತರ ಸೆಟಪ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಅದೇ ನನ್ನ ಸಿಸ್ಟಮ್ ಕಾನ್ಫಿಗರೇಷನ್. ಸೊ ನನ್ನ ಲ್ಯಾಪ್ಟಾಪ್ ಬಂದು ವಿಂಡೋಸ್ 11 ಮತ್ತೆ i7 ಪ್ರೊಸೆಸರ್ ಇದೆ, 4 ಕೋರ್ಸ್ i7. ಸೊ 16 GB ರ್ಯಾಮ್ ಇದೆ. ಮತ್ತೆ ನನ್ನ ಲ್ಯಾಪ್ಟಾಪ್ ಅಲ್ಲಿ ಸಿಚುವೇಶನ್ ಎನೇಬಲ್ ಆಗಿದೆ.
ಸೊ ನಿಮ್ಮ ಸಿಸ್ಟಮಲ್ಲೂ ಕಾನ್ಫಿಗರೇಷನ್ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಿಸ್ಟಮ್ ಕಾನ್ಫಿಗರೇಷನ್ ಏನಿದೆ, VMware ವರ್ಕ್ ಸ್ಟೇಷನ್ ಅಂತ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಗೆ ಸೆಟಪ್ ಮಾಡೋದು ಅಂತ ಹೇಳ್ಬಿಟ್ಟು VMware ವರ್ಕ್ ಸ್ಟೇಷನ್ ಹೇಗೆ ಸೆಟಪ್ ಮಾಡೋದು, ಅದ್ರ ಒಳಗಡೆ ಲಿನಕ್ಸ್ ಸಿಸ್ಟಮ್ ಹೇಗೆ ಇನ್ಸ್ಟಾಲ್ ಮಾಡೋದು, ಸೊ ಅಲ್ಲಿಂದ ನಿಮಗೆ ರಿಮೋಟಾಗಿ ಹೇಗೆ ತೊಗೊಳೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇವಾಗ ನಾನು ಜಸ್ಟ್ ತೋರ್ಸೋಕೆ ಕಳಿಸಿರೋದು ಅಷ್ಟೇ. ನಾನು ವಿಂಡೋಸಲ್ಲಿ ಲಿನಕ್ಸ್ ಹೇಗೆ ಇನ್ಸ್ಟಾಲ್ ಮಾಡಿದ್ದೀನಿ ಮತ್ತು ಅದನ್ನ ಟರ್ಮಿನಲ್ನ ನಾನು ಹೇಗೆ ಇಂಟರ್ಫೇಸ್ ಆಗಿ ಫ್ರಂಟ್ ಎಂಡಲ್ಲಿ ತೊಗೊಳ್ತೀನಿ ಅಂತ. ಇದು ಬಂದು ವರ್ಚುವಲೈಸೇಷನ್ ಕಾನ್ಸೆಪ್ಟು. ಇದ್ರ ಒಳಗಡೆ ನಿಮಗೆ ಲಿನಕ್ಸ್ ಅಂದರೆ ಎನಿ ಲಿನಕ್ಸ್, ನೀವು ಖಾಲಿ ಲಿನಕ್ಸ್ ಆಗಲಿ, ರೆಡ್ ಹ್ಯಾಟ್ ಆಗಲಿ, ಉಬುಂಟು ಆಗಲಿ, ಎನಿ ಸಿಸ್ಟಮ್ ಇನ್ಸ್ಟಾಲ್ ಮಾಡಿ ಯಾವುದೇ ಕಮೆಂಟ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈಗ ನೋಡ್ತಾ ಇದ್ದೀರಿ ನೀವು ಲೆಫ್ಟ್ ಸೈಡಲ್ಲಿ, ಸಾರಿ, ಇದು ಬಂದು ನಿಮಗೆ ಈ ಸಿಸ್ಟಮ್ ಏನೇನು ಕಾನ್ಫಿಗರೇಷನ್ ಇದೆ ಇನ್ಸೈಡ್ ಲಿನಕ್ಸ್ ಸಿಸ್ಟಮ್ಸ್, ವಿಂಡೋಸ್ ಲಿನಕ್ಸ್ ಸಿಸ್ಟಮ್ ಅಂದರೆ ವಿಂಡೋಸ್ ಒಳಗಡೆ ಇರೋ ಲಿನಕ್ಸ್ ಸಿಸ್ಟಮ್ ಏನೇನು ಕಾನ್ಫಿಗರೇಷನ್ ಇದೆ ಅಂತ ಹೇಳ್ತೀನಿ ನೋಡಿ. ಸೊ ಮೆಮರಿ ಬಂದು 2 GB ಅಲೋಕೇಟ್ ಮಾಡಿದ್ದೀನಿ. ಪ್ರೊಸೆಸರ್ ಜಸ್ಟ್ 2 ಕೋರ್ ಪ್ರೊಸೆಸರು. ಸೊ ಹಾರ್ಡ್ ಡಿಸ್ಕ್ ಬಂದು 20 GB ಹಾರ್ಡ್ ಡಿಸ್ಕ್ನ ಇದನ್ನು ಮಾಡಿದ್ದೀನಿ. ಸೊ ಇದರೊಳಗಡೆ ನೀವು ಒಳಗಡೆ ಹೋಗಿ ನೋಡಿದ್ರೆ ನಿಮಗೆ ಸಿಸ್ಟಮ್ಮು, ಸೊ ಲಿನಕ್ಸ್ ಸಿಸ್ಟಮ್ ಕಾಣುತ್ತೆ. ಸೊ ನಿಮಗೆ ಅಂದ್ಕೊಂಡಿರ್ಬೋದು ಲಿನಕ್ಸ್ ಬರೀ ಕಮ್ಯಾಂಡ್ ಲೈನ್ ಅಂತ, ಇಲ್ಲ ನಿಮಗೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸು ಇದೆ. ಜಸ್ಟ್ ಆಕ್ಟಿವಿಟೀಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇದನ್ನ ತೋರಿಸುತ್ತೆ. ಈ ಗ್ರಾಫಿಕಲ್ ಇಂಟರ್ಫೇಸ್ ಯೂಸರು ನಿಮಗೆ ಬರುತ್ತೆ. ಸೊ ಒಂದು ವಿಡಿಯೋದ ದೊಡ್ಡ ಮಾಡಿ ತೋರಿಸ್ತೀನಿ, ಒಂದು ನಿಮಿಷ. ಸೊ ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, ಶೋ ಅಪ್ಲಿಕೇಶನ್ಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಏನೇನು ಅಪ್ಲಿಕೇಶನ್ಸ್ ಲೈಕ್ ನಿಮ್ಮ ಮ್ಯಾಕ್ ಬುಕ್ ಥರ ಫೀಲ್ ಆಗುತ್ತೆ ನಿಮಗೆ ನೋಡಲಿಕ್ಕೆ. ಸೊ ನಾನು ಬರೀ ಟರ್ಮಿನಲ್ ಯೂಸ್ ಮಾಡೋದ್ರಿಂದ ಡೆಸ್ಕ್ಟಾಪ್ 1, ಡೆಸ್ಕ್ಟಾಪ್ 2 ಆ ಥರ ಎಲ್ಲ ಯೂಸ್ ಮಾಡ್ಬೋದು. ಸೊ ತುಂಬ ಈಸಿಯಾಗಿದೆ. ಸೊ ನಮಗೆ ಕಮಾಂಡ್ ಏನು ಕಷ್ಟ ಆಗ್ಬೋದು, ನಾವು ಗ್ರಾಫಿಕಲ್ ಇಂಟರ್ಫೇಸ್ ಯೂಸ್ ಮಾಡ್ಬೋದು, ಎಸ್ ನಿಮಗೆ ಯೂಸ್ ಮಾಡ್ಬೋದು. ಬಸ್ ಇನ್ಸೈಡ್ VMware ಇನ್ಸ್ಟಾಲ್ ಮಾಡಿರೋದ್ರಿಂದ ಸೊ ಆಲ್ವೇಸ್ ನೀವು ಒಳಗಡೆ ಹೋಗಿ ಮೌಸ್ ಕ್ಲಿಕ್ ಮಾಡಿ ಯೂಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ನಾರ್ಮಲಿ ಸರ್ವರ್ಸ್ಗೆ ನಾವೆಲ್ಲ ಟರ್ಮಿನಲಲ್ಲಿ ಕನೆಕ್ಟ್ ಮಾಡ್ಕೊತೀವಿ. ಅಂದರೆ ಈ ಟರ್ಮಿನಲ್ ಇದೆಯಲ್ಲ, ಇದನ್ನು ಈ IP ಅಡ್ರೆಸ್ ಯೂಸ್ ಮಾಡಿಕೊಂಡು, ಸೊ ಈ IP ಅಡ್ರೆಸ್ ಯೂಸ್ ಮಾಡಿಕೊಂಡು ನಾವು ಥರ್ಡ್ ಪಾರ್ಟಿ ಟೂಲಿಂದ ನಮ್ಮ ಲ್ಯಾಪ್ಟಾಪಲ್ಲಿ ಕನೆಕ್ಟ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡ್ತೀವಿ. ಈ IP ಅಡ್ರೆಸ್ ಇದೆಯಲ್ಲ, ಈ IP ಅಡ್ರೆಸ್ಸಿಂದ ಇದನ್ನ ಥರ್ಡ್ ಪಾರ್ಟಿ ಟೂಲ್ ಕಾರ್ಡ್ ಮೊಬೋ ಎಕ್ಸ್ಟರ್ಮ್ ಅಂತ ಇರುತ್ತೆ. ಈ ಮೊಬೋ ಎಕ್ಸ್ಟರ್ಮ್ಗೆ ಅದು ಫ್ರಂಟ್ ಎಂಡಲ್ಲಿ ಕನೆಕ್ಟ್ ಮಾಡ್ಕೊತೀವಿ. ನಾನು ಹೇಗೆ ಸೆಟಪ್ ಮಾಡಿದ್ದೀನಿ ಅಂದರೆ ಇದು ಪಾಸ್ವರ್ಡ್ಲೆಸ್ ಕೀ ಸೆಟ್ ಮಾಡಿದ್ದೀನಿ. ಅಂದರೆ ಈ ಸಿಸ್ಟಮ್ ಜಸ್ಟ್ ಕ್ಲಿಕ್ ಮಾಡಿದಕ್ಕೆ ಲೆಫ್ಟ್ ಸೈಡ್ ಇರೋ ಸಿಸ್ಟಮು ರೈಟ್ ಸೈಡ್ ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಸೊ ನಿಮಗೆ ಕಮೆಂಟ್ಸ್ನ ಇಲ್ಲಿ ಏನೇ ಕಮೆಂಟ್ಸ್ ಬೇಕಾದ್ರೂ ನೀವು ಇಲ್ಲೇ ಡೈರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ಬಂದು ನಿಮಗೆ ಲೆಫ್ಟ್ ಸೈಡಲ್ಲಿ ಬಂದು ಗೂಗಲ್ ಕೊಲ್ಯಾಬ್. ಸೊ ಇದರಲ್ಲಿ ನಿಮಗೆ ಉಬುಂಟು ಸಿಸ್ಟಮ್ಸು ಬ್ಯಾಕ್ ಎಂಡಲ್ಲಿ ಇರುತ್ತೆ. ಇದು ಬಂದು ರೈಟ್ ಸೈಡಲ್ಲಿ ನಮಗೆ ರೆಡ್ ಹ್ಯಾಟ್ ಲಿನಕ್ಸ್ ನಾನು ಇನ್ಸ್ಟಾಲ್ ಮಾಡಿರೋದು. ಸೊ ಬ್ಯಾಕ್ ಎಂಡ್ ಆಲ್ರೆಡಿ ತೋರಿಸಿದ್ನಲ್ಲ. ಸೊ ಬ್ಯಾಕ್ ಎಂಡಲ್ಲಿ VMware ಇನ್ಸ್ಟಾಲ್ ಮಾಡಿ VMwareಲ್ಲಿ RHEL9 ರೆಡ್ ಹ್ಯಾಟ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿ ಫ್ರಂಟ್ ಎಂಡಲ್ಲಿ ಮೊಬೋ ಎಕ್ಸ್ಟರ್ಮ್ ಮುಖಾಂತರ ಸೊ ಕನ್ಸೋಲ್ ತೊಗೊಂಡಿದ್ದೀನಿ. ಸೊ ಸೇಮ್ ಕಮ್ಯಾಂಡ್ಸ್ ಇಲ್ಲಿ ಅಲ್ಲಿ ಸೇಮ್ ಕಮ್ಯಾಂಡ್ಸ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಸೊ ಜಸ್ಟ್ ಟೇಕ್ ಅಪ್ ಟೈಮ್. ಸೊ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಸೊ ಈ ಕಮಾಂಡ್ ವರ್ಕ್ ಆಗುತ್ತೆ ಅಥವಾ ಜಸ್ಟ್ ಸಿ ಅಪ್ ಟೈಮ್ ಅದು ವರ್ಕ್ ಆಯಿತು. ಇದೇ ಥರನೇ ಎಲ್ಲ ಕಮ್ಯಾಂಡ್ಸು ನೀವು ಇದರೊಳಗಡೆ ಈವನ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಮೋಸ್ಟ್ ಪ್ರಿಫರ್ಡ್ ವೇ ಇಸ್ ಲಿನಕ್ಸ್ನ ಈ ಥರ ಕಮ್ಯಾಂಡಲ್ಲಿ ಓನ್ ಸಿಸ್ಟಮ್ ಸೆಟಪ್ ಮಾಡಿ ಆ ಕಮ್ಯಾಂಡ್ಸ್ನ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು. ಸೊ ಆಗಲೇ ಹೇಳ್ದಂಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಇದು ಜಸ್ಟ್ ಬಂದು ಟೆಂಪ್ರವರಿ ಸೆಷನ್ ಅಷ್ಟೇ ನಿಮಗೆ ಕೊಡೋದು. ಸೊ ಈ ಕಮ್ಯಾಂಡ್ಸ್ ಎಲ್ಲ ಇರುತ್ತೆ, ಬಟ್ ಎಕ್ಸಿಕ್ಯೂಟ್ ಮಾಡಿ ನೀವು ಶೋ ಮಾಡ್ಬೋದು, ನೋಡ್ಬೋದು ಅಷ್ಟೇ. ಬಟ್ ನಿಮಗೆ ಯಾವುದೇ ಡೇಟಾ ಆಗಲಿ ಏನೇ ಆಗಲಿ ನಿಮಗೆ ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ ಇದರಲ್ಲಿ. ಸೊ ಅದರಿಂದ ಪ್ರಿಫರ್ ವೇ ಇಸ್ ಇದು ಈ ಥರ ಯೂಸ್ ಮಾಡ್ಬೋದು. ಬಟ್ ಕಲೀಲಿಕ್ಕೋಸ್ಕರ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರೋ ನಾವು ಕೊಡೋ ಕಮೆಂಟ್ಸ್ನ ಪ್ರಾಕ್ಟೀಸ್ ಮಾಡಿ ನೀವು ಜಸ್ಟ್ ಕಾಪಿ ಪೇಸ್ಟ್ ಮಾಡಿ ರೈಟ್ ಸೈಡಲ್ಲಿ ಎಕ್ಸಿಕ್ಯೂಟ್ ಮಾಡೋದು ನಿಮಗೆ ಈ ಕಮೆಂಟ್ಸು ನಿಮಗೆ ವರ್ಕ್ ಆಗುತ್ತೆ. ಸೊ ಬನ್ನಿ ಒಂದೊಂದೇ ಕಮೆಂಡು ನಾ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅಪ್ ಟೈಮು UMI ಅಂದರೆ ಹೇಗೆ ವರ್ಕ್ ಆಗುತ್ತೆ, W ಅಂದರೆ ಹೇಗೆ ವರ್ಕ್ ಆಗುತ್ತೆ. ನೀವೆಲ್ಲ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ ಸಾಕು, ಅದರೊಳಗಡೆ ಇನ್ಫಾರ್ಮೇಷನ್ ಏನಂದ್ರೆ ನಿಮ್ಗೆ ತಿಳ್ಕೊಬೋದು. ಸೊ ಬಂದು ನೇಮ್ ಅಂದರೆ ಏನು ಅಂದರೆ ಸಿಸ್ಟಮ್, ಯಾವ ಸಿಸ್ಟಮ್ ಇದ್ರೊಳಗಡೆ ಇನ್ಸ್ಟಾಲ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಇದು ಬಂದು ಲಿನಕ್ಸು. ಇದ್ರೊಳಗಡೆ ಹೋಸ್ಟ್ ನೇಮ್ ಏನು ಕೊಟ್ಟಿಲ್ಲ, ನಾನು ಹೋಸ್ಟ್ ನೇಮ್ ಸೆಟ್ ಮಾಡೋದು ಹೇಗೆ ಮುಂದೆ ತೋರಿಸ್ತೀನಿ ನಿಮಗೆ. ಇದು ಬಂದು ಯಾವಾಗ ಇದು ಕರ್ನಲ್ ಇನ್ಫಾರ್ಮೇಷನ್. ಇದರಲ್ಲೂ ಅಷ್ಟೇ ನೋಡಿ,
ನಿಮಗೆ ಹೋಸ್ಟ್ ನೇಮ್ ಬರುತ್ತೆ ಲಿನಕ್ಸ್. ಇಟ್ ಇಸ್ 64 ಬಿಟ್. ಇಟ್ ಇಸ್ ರೆಡ್ ಹ್ಯಾಟ್ ಸಿಸ್ಟಮ್. ಇದೇ ಥರ ನಿಮಗೆ ತೋರಿಸುತ್ತೆ. ನೆಕ್ಸ್ಟ್ ಕಮಾಂಡ್ ಬಂದು ಫ್ರೀ -g ಅಂದರೆ ನಿಮಗೆ ವಾಟ್ ಇಸ್ ದ ಮೆಮೊರಿ ಸೈಜ್ ಇಲ್ಲಿದೆ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಸೊ ಮೆಮೊರಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸಿಸ್ಟಮ್ ಮೆಮೊರಿ ಎಷ್ಟಿದೆ ಅಂತ ತೋರಿಸುತ್ತೆ. ಇದೇ ಕಮಾಂಡ್ ಕಾಪಿ ಮಾಡಿಕೊಂಡು ನಿಮಗೆ ಕಾಪಿ ಮಾಡ್ಕೊಳ್ಳಿ, ಜಸ್ಟ್ ಟೈಪ್ ಮಾಡಿ ಫ್ರೀ -g ಅಂದರೆ ಮೆಮೊರಿ ಕಮ್ಮಿ ಇದ್ದಾಗ ಈ ಒಂದು 2 GB ನಿಮಗೆ 1 GB ತೋರಿಸುತ್ತೆ. ಸೊ ಅದಕ್ಕೆ ನಿಮಗೆ ಫ್ರೀ -h ಅಂತ ಕರಿ. ಸೊ ಅದರೊಳಗಡೆ ನಿಮಗೆ ಅಟ್ಲೀಸ್ಟ್ 1. ನಾನು 2 GB ಆಲ್ರೆಡಿ ತೋರಿಸಿದ್ರೆ 2 GB ಏನಾಗಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸೊ ಮೆಮೊರಿ ಹೆಂಗೆ ಚೆಕ್ ಮಾಡೋದು? ಸೊ ಈ ಕಮ್ಯಾಂಡ್ ಇದೆ lscpu ಅಂತ ಹೇಳಿ. ಸೊ lscpu ಇಲ್ಲಿ ಹೊಡಿರಿ ನೋಡೋಣ. lscpu ನನಗೆ ಎಷ್ಟು CPU ಅಸೈನ್ ಮಾಡಿದ್ದೀನಿ ಈ ಸಿಸ್ಟಮ್ಗೆ ಅಂತ ತೋರಿಸುತ್ತೆ. ನಾನು 2 ಕೋರ್ಸ್ CPU ಅಸೈನ್ ಮಾಡಿದ್ದೀನಿ. ನನ್ನ ಹತ್ರ ಓನ್ಲಿ 2 ಕೋರ್ಸ್ ಇತ್ತು, ಅವೈಲಬಲ್ ಇತ್ತು. ಸೊ 2 ಕೋರ್ಸ್ CPU ಅಸೈನ್ ಮಾಡಿ ಬೈ ಡಿಫಾಲ್ಟ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಆಟೋಮೆಟಿಕ್ ತಗೊಳುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡ್ಬೇಡಿ. ನೆಕ್ಸ್ಟ್ ಬಂದು ಡಿಸ್ಕ್ ಅಲ್ಲಿ ಎಷ್ಟಿದೆ ಅಂದ್ರೆ ನಿಮಗೆ C ಡ್ರೈವ್ ಅಲ್ಲಿ D ಡ್ರೈವ್ ಅಲ್ಲಿ ಡಿಸ್ಕ್ ಎಷ್ಟಿದೆ ಅಂತ ತಿಳ್ಕೊಂತೀರಲ್ವಾ, ಅದೇ ತರ ನೀವು ಜಸ್ಟ್ ಈ ಕಮೆಂಟ್ ಹೊಡೋದು ಸಾಕು, ನಿಮಗೆ ಡಿಸ್ಕ್ ಇನ್ಫಾರ್ಮೇಶನ್ ಬರುತ್ತೆ. ಸೊ ಇದು ಬಂದು ನನ್ನ ಲಿನಕ್ಸ್ ಸಿಸ್ಟಮ್. ಇಲ್ಲಿ ಬಂದ್ಬಿಟ್ಟು ನಿಮಗೆ ಉಬುಂಟು ಸಿಸ್ಟಮ್, ಇಟ್ಸ್ ಪ್ರೊವೈಡೆಡ್ ಬೈ ಗೂಗಲ್. ಇದು ನೋಡಿದ್ರೆ ನಿಮಗೆ ಏನೇನಿದೆ ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನೀವು ಫ್ಯೂಚರ್ ಡೇದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಜಸ್ಟ್ ಕಮೆಂಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಮಾತ್ರ ತಿಳ್ಕೊಳ್ಳಿ. ಇದು ಬಂದು ಈ ಕಮಾಂಡ್ ಬಂದು ಹೋಸ್ಟ್ ನೇಮ್ ಅಂತ. ಸೊ ಇಲ್ಲಿ ಬಂದು ಫಸ್ಟ್ ಹೋಸ್ಟ್ ನೇಮ್ ಅಂತ ಇಲ್ಲಿ ಹೊಡಿತೀನಿ, ಏನು ಔಟ್ಪುಟ್ ಬರುತ್ತೆ ಅಂತ ಹೇಳ್ತೀನಿ. ಇದು ನಾನು ಸೆಟ್ ಮಾಡಿರೋದು ಹೋಸ್ಟ್ ನೇಮು. ನೀವು ಹೋಸ್ಟ್ ನೇಮ್ನ ಸೆಟ್ ಮಾಡ್ಬೋದು. ಇಲ್ಲಿ ಹೇಗೆ ಸೆಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ಈ ಹೋಸ್ಟ್ ನೇಮ್ ಅಂದರೆ ಹೋಸ್ಟ್ ನೇಮ್ ಸ್ಪೇಸ್ ಕೊಡ್ಬಿಟ್ಟು NIC ಕ್ಲೌಡ್ ನೀವು ಪ್ರಿಫರ್ಡ್ ಹೋಸ್ಟ್ ನೇಮ್ ಏನಾದರೂ ಕೊಡಿ. ಹೋಸ್ಟ್ ನೇಮ್ ಸ್ಪೇಸ್ ಅಂದರೆ ನಿಮ್ಗೆ ಯಾವ ಹೋಸ್ಟ್ ನೇಮ್ ಬೇಕಾದರೂ ಕೊಡ್ಬೋದು, ನಿಮ್ಮ ನೇಮೇ ಕೊಡ್ಬೋದು, ಅದರ ಥರ ಕೆಡಿಸ್ಕೊಳಂಗಿಲ್ಲ. ಸೊ ಇದನ್ನ ರನ್ ಮಾಡಿದ್ರೆ ಫಸ್ಟ್ ಇದರಲ್ಲಿ ಈ ಬ್ಲಾಕಲ್ಲಿ ಈ ಹೋಸ್ಟ್ ನೇಮ್ನ ಸೆಟ್ ಮಾಡುತ್ತೆ. ಸೊ ಚೆಕ್ ಮಾಡಬೇಕಾದ್ರೆ ಅಗೇನ್ ನೀವು ಹೋಸ್ಟ್ ನೇಮ್ ಅಂತ ಹೊಡೆದ್ರೆ ಇಲ್ಲಿ ನಿಮಗೆ NIC ಕ್ಲೌಡ್ ಅಂತ ಸೆಟ್ ಆಯಿತು. ಸೊ ಅರ್ಥ ಆಯ್ತಲ್ವಾ? ಸೊ ಹಂಗೆ ನೆಕ್ಸ್ಟ್ ಕಮೆಂಟ್ ಚೆಕ್ ಮಾಡ್ತಾ ಹೋಗೋಣ. ಡೇಟ್ ಅಂದರೆ ಇವತ್ತಿನ ಡೇಟ್ ಏನು ಅಂತ ತೋರಿಸುತ್ತೆ. ಸೊ ಕನ್ಫ್ಯೂಸ್ ಆಗಬೇಡಿ, ಇದು ಸರ್ವರ್ ಹೋಸ್ಟ್ ಆಗಿರೋದು ಬಂದು ಕ್ಲೌಡಲ್ಲಿರೋದು. ಸೊ ಇದನ್ನ ನಾವು ಇದ್ರ ಡೇಟು ನಾವು ಚೇಂಜ್ ಮಾಡ್ಬೋದು, ಬಟ್ ಡಿಫಾಲ್ಟ್ ಆಗಿ ಬಂದಿರೋ ಡೇಟ್ನ ನಾನು ನಿಮಗೆ ತೋರಿಸ್ತೀನಿ. UTC ಟೈಮ್ ಝೋನು. ಅದೇ ನನ್ನ ಸಿಸ್ಟಮಲ್ಲಿ ಚೆಕ್ ಮಾಡೋಣ. ನಾನು ಫಸ್ಟ್ ಕ್ಲಿಯರ್ ಸ್ಕ್ರೀನ್ ಮಾಡ್ತೀನಿ. ಕ್ಲಿಯರ್ ಸ್ಕ್ರೀನ್ ನೋಡಿಕೆ ಜಸ್ಟ್ ಕಂಟ್ರೋಲ್ L ಅಂತ ಹೊಡೆದು L ಅಂತ ಹೊಡೆದ್ರೆ ಕ್ಲಿಯರ್ ಸ್ಕ್ರೀನ್ ಅಂತ ಬರುತ್ತೆ. ಅಂದರೆ ಫುಲ್ ಸ್ಕ್ರೀನ್ ಕ್ಲಿಯರ್ ಆಗುತ್ತೆ. ಹೊಸ ಕಮೆಂಟ್ನ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಅದೇ ಕಮೆಂಟ್ನ ನಾನು ಇಲ್ಲಿ ಹೊಡಿತೀನಿ, ಡೇಟ್ ಅಂತ. ಸೊ ನೀವು ನೋಡ್ಬೋದು ಡೇಟ್ ಎಷ್ಟು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸುತ್ತೆ. ಡೇಟ್ ಮತ್ತು ಟೈಮನ್ನು ತೋರಿಸುತ್ತೆ. PW ಅಂದರೆ ಪ್ರಿಂಟ್ ವರ್ಕಿಂಗ್ ಡೈರೆಕ್ಟ್ರಿ. ಓಕೆ, ಅಂದರೆ ನಾವು ಕರೆಕ್ಟ್ ಯಾವ ಡೈರೆಕ್ಟ್ರಿನಲ್ಲಿ ಇದ್ದೀವಿ ಅಂತ ಹೇಳಿ. ಸೊ ವಿಂಡೋಸಲ್ಲಿ ಯಾವ ರೀತಿ ತೋರಿಸುತ್ತೆ ಎಲ್ಲ ಕಂಪೇರ್ ಮಾಡಿ ನಾನು ಬರ್ತಿದ್ದೀನಿ. ಸೊ ಈ ಕಮೆಂಟಲ್ಲಿ ನೀವು PWD. ಸೊ ಫಾರ್ ಎಕ್ಸಾಂಪಲ್ ನೀವು ವಿಂಡೋಸಲ್ಲಿ ಹೋಗ್ತೀರಾ, ಯಾವ ವಿಂಡೋಸಲ್ಲಿ ಬ್ಯಾಕಪ್ ಅಂತ ಯಾವ ಕ್ಲಿಕ್ ಮಾಡ್ತೀರಾ, ಈಗ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದ್ರೆ ಇದು ಪಾತ್ ಕಾಣುತ್ತಲ್ಲ ನಿಮಗೆ. ಇದು ನಾನು ಇಲ್ಲಿದ್ದೀನಿ ಅಂತಂದರೆ ಇದು ನಿಮಗೆ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟ್ರಿ. ಸೊ ಸಿಮಿಲರ್ಲಿ ಇದು ಅಷ್ಟೇ, ನಿಮ್ದು ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟ್ರಿ ಹೇಗೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಇದು ನಾವು ಕರೆಂಟ್ಲಿ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟ್ರಿ ಯಾವುದಂತ ಹೇಳ್ಬಿಟ್ಟು ತೋರಿಸೋದು. ನೆಕ್ಸ್ಟ್ ಕಮಾಂಡ್ ಬಂದು MKDIR ಅಂದರೆ ಮೇಕ್ ಡೈರೆಕ್ಟ್ರಿ ಅಂತ. ಇದು ಏನೇನು ಮಾಡುತ್ತೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇದು ಏನೇನು ಮಾಡುತ್ತೆ, ಹೌ ಟು ಯೂಸ್, ಮತ್ತು ವಿಂಡೋಸಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಅಂದರೆ ವಿಂಡೋಸಲ್ಲಿ ಹೇಗೆ MKDIR ಅಂದರೆ ಹೆಂಗೆ ಡೈರೆಕ್ಟ್ರಿನ ಹೆಂಗೆ ಕ್ರಿಯೇಟ್ ಮಾಡಿ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಕ್ಲಿಕ್ ಮಾಡಿ ನೋಡೋಣ. ಇದರೊಳಗಡೆ ನಾವು ಫಸ್ಟ್ PWD ನೋಡಿದೆ. ಇದ್ರೊಳಗಡೆ ಬರೀ ಸ್ಯಾಂಪಲ್ ಡೇಟಾ ಅಂತ ಇದೆ. ಸೊ ಅದರೊಳಗಡೆ ನಾವು ಜಸ್ಟ್ MKDIR ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡೋಣ. ಇದೇನು ಮಾಡುತ್ತೆ ಕಮಾಂಡು ನೋಡೋಣ, ಆಯಿತಾ. ಇದು ಒಂದು MKDIR ಅಂದರೆ ಡೈರೆಕ್ಟ್ರಿ ಕ್ರಿಯೇಟ್ ಆಯಿತು. ಇದು ಒಂದು MKDIR ಇಲ್ಲೂ ಕ್ರಿಯೇಟ್ ಮಾಡೋಣ. ಯಾವುದು NXG ಕ್ಲೌಡ್. ಸೊ ಇದೊಂದು ಡೈರೆಕ್ಟ್ರಿ ಕ್ರಿಯೇಟ್ ಮಾಡೋಣ, MKDIR NXG ಕ್ಲೌಡ್ಸ್ ಅಂತ ಹೇಳ್ಬಿಟ್ಟು
ಡೈರೆಕ್ಟರಿ ಕ್ರಿಯೇಟ್ ಮಾಡೋಣ. ಡೈರೆಕ್ಟರಿ ಆಲ್ರೆಡಿ ಎಕ್ಸಿಸ್ಟ್ ಇದೆ. ಸೊ ಕ್ರಿಯೇಟ್ ಮಾಡೋಣ MKDA. ಸೊ ಬನ್ನಿ ಇಲ್ಲಿ ಒಂದು ಡೈರೆಕ್ಟರಿ ಕ್ರಿಯೇಟ್ ಮಾಡೋಣ ರಿಯಲ್ ಟೈಮ್ ಸರ್ವರ್ ಅಲ್ಲಿ. MKDA NXG clouds. ಸೊ ಡೈರೆಕ್ಟರಿ ಕ್ರಿಯೇಟ್ ಆಯ್ತು. ಸೊ ವಿಂಡೋಸ್ ಅಲ್ಲಿ ಹೇಗೆ ಮಾಡ್ತೀರಾ, ಸಿಂಪಲ್ ನೀವು ರೈಟ್ ಕ್ಲಿಕ್ ಮಾಡಿ ಒಂದು ಫೋಟೋ ಕ್ರಿಯೇಟ್ ಮಾಡ್ತೀರಾ ಅಲ್ವಾ, ನ್ಯೂ ಫೋಲ್ಡರ್ ನೇಮು NXG clouds, ಸೇಮ್ ಇದೇ ಥರನೇ. ಸೊ ಅಲ್ಲಿ GUI ಮಾಡ್ತೀರಾ, ಟೈಮ್ ತಗೊಳುತ್ತೆ. ಇಲ್ಲಿ ಕಮಾಂಡ್ ಲೈನಲ್ಲಿ ಇದನ್ನು ತಗೊಳುತ್ತೆ. ಸೊ NXG ನಾವು ಚೆಕ್ ಮಾಡೋಣ ಡೈರೆಕ್ಟರಿ ಕ್ರಿಯೇಟ್ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು. NXG cloud ಅಂತ ಹೇಳ್ಬಿಟ್ಟು ಡೈರೆಕ್ಟರಿ ಕ್ರಿಯೇಟ್ ಆಗಿದೆ. ಸೊ ಇದರೊಳಗಡೆ ಲಿಸ್ಟಿಂಗ್ ಆಫ್ ಫೈಲ್ಸ್, ಇಟ್ ಮೀನ್ಸ್ ಲಿಸ್ಟ್ ಆಫ್ ಫೈಲ್ಸ್ ಅಂಡ್ ಡೈರೆಕ್ಟರೀಸ್. ಈ ಲಿನಕ್ಸ್ ಅಲ್ಲಿ ಕ್ರಿಯೇಟ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡಬೇಕು. ಅಂದ್ರೆ ಏನ್ ಮಾಡುತ್ತಿದ್ವು, ಡಿಸ್ಪ್ಲೇ ಆಲ್ ಫೈಲ್ಸ್ ಅಂಡ್ ಡೈರೆಕ್ಟರೀಸ್ ಇನ್ ದ ಕರೆಂಟ್ ಫೋಲ್ಡರ್. ಹೌ ಟು ಯೂಸ್, ಜಸ್ಟ್ ರನ್ ದಿಸ್ ಕಮ್ಯಾಂಡ್. ಓಕೆ, ವಿಂಡೋಸ್ ಅಲ್ಲಿ ಹೇಗೆ ಅಂದ್ರೆ ಜಸ್ಟ್ ಕ್ಲಿಕ್ ಮಾಡಿ ಒಳಗಡೆ ಏನಿದೆ ಅಂತ ಚೆಕ್ ಮಾಡ್ತೀವಲ್ವಾ, NXG clouds ಅಲ್ಲಿ ಫೋಲ್ಡರ್ ಒಳಗಡೆ ಏನಿದೆ ಚೆಕ್ ಮಾಡ್ತೀವಿ. ಇದ್ರೊಳಗಡೆ ಏನಿಲ್ಲ. ಸೊ ಇದು ಹಾಗೇನೆ ಜಸ್ಟ್ ಕ್ಲಿಕ್ ಮಾಡೋಣ. ಮೊದಲು ಸ್ಯಾಂಪಲ್ ಡೇಟಾ ಅಂತ ಇತ್ತು, ಮತ್ತು ಇವಾಗ NXG cloud ಅಂತ ಒಂದು ಮೂರು ಡೈರೆಕ್ಟರಿ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಆಲ್ರೆಡಿ ತೋರಿಸ್ತೀವಿ, ಇದರಲ್ಲಿ ಡೈರೆಕ್ಟರಿ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಚೇಂಜ್ ಡೈರೆಕ್ಟರಿ, ಅಂದ್ರೆ ಈ ಡೈರೆಕ್ಟರಿ ಒಳಗಡೆ ಹೋಗೋದು. ಓಕೆ, ಚೇಂಜ್ ಡೈರೆಕ್ಟರಿ ಒಂದು ಡೈರೆಕ್ಟರಿ ಒಳಗಡೆ ಇನ್ನೊಂದು ಡೈರೆಕ್ಟರಿ ಒಳಗಡೆ ಹೋಗೋದು, ಚೇಂಜ್ ಡೈರೆಕ್ಟರಿ ಆಯ್ತಾ. ಇಲ್ಲಿ ರನ್ ಮಾಡಿ ನೋಡೋಣ. ಸೊ ಇಲ್ಲಿ ನೋಡಿ, ಇದು ಔಟ್ಪುಟ್ ತೋರಿಸುತ್ತೆ, ಕಾಂಟೆಕ್ಸ್ಟ್ NXG clouds. ಸೊ ಇಲ್ಲಿ PWD ಅಂದ್ರೆ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ ಇವಾಗ ಏನಾಯ್ತು ನೋಡೋಣ. ಇದು ಕಂಟೆಂಟ್ ಅಂದ್ರೆ ಗೂಗಲ್ ಇದರಲ್ಲಿ ಕೊಲ್ಯಾಬಲ್ಲಿ ಫಸ್ಟ್ ಬಂದು ಮೇನ್ ಡೈರೆಕ್ಟರಿ ಬಂದು ಕಂಟೆಂಟ್ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಡೈರೆಕ್ಟರಿ ಏನು ಕ್ರಿಯೇಟ್ ಮಾಡ್ತೀರಾ ಅದು NXG clouds ಅಂತಾನೆ ಇದು ತೋರಿಸುತ್ತೆ. ಸೊ ಇದು ಜಸ್ಟ್ ಚೆಕ್ ಮಾಡಿ ಇದು ಕ್ರಿಯೇಟ್ ಆಗಿದೆಯಾ ಇಲ್ಲ ಅಂತ ಹೇಳಿ. ಇದರೊಳಗಡೆ ನೋಡಿದ್ರೆ ನಮ್ಮ ಒಳಗಡೆ ಏನಿಲ್ಲ ಅಂತ. ಇಲ್ಲಿ ಬಂದು CD ಸೇಮ್ ಡೈರೆಕ್ಟರಿ NXG clouds. ಇವಾಗ NXG ಅಂತ ಹೊಡೆದು ಜಸ್ಟ್ ಟ್ಯಾಬ್ ಹೊಡೋದು ಸಾಕು, ಇಲ್ಲಿ ಟ್ಯಾಬ್ ಕಂಪ್ಲೀಷನ್ ಆಗುತ್ತೆ. ಜಸ್ಟ್ LS ಹೊಡೆದ್ರೆ ನಿಮಗೆ ಏನಿಲ್ಲ. ಇಲ್ಲಿ ವಿಂಡೋಸ್ ಅಷ್ಟೇ ಜಸ್ಟ್ ಕ್ಲಿಕ್ ಮಾಡಿದ್ರೆ ಚೇಂಜ್ ಡೈರೆಕ್ಟರಿ ಮಾಡಿದ್ರೆ ಇಲ್ಲಿ ಬಂದರೆ ಪಾತ್, ಇಲ್ಲಿ ಹೋದ್ರೆ ನಮಗೆ ಆ ಫೈಲ್ಸ್ ಇಲ್ಲ. ಸಪೋಸ್ ಎಕ್ಸಾಂಪಲ್ ಒಂದು 10 ಡೈರೆಕ್ಟರಿ ಅಷ್ಟೇ ಒನ್ ಟೈಮ್ ನೀವು ಕ್ರಿಯೇಟ್ ಮಾಡಬೇಕು, 100 ಡೈರೆಕ್ಟರಿ ಒಂದು ಟೈಮಲ್ಲಿ ನೀವು ಕ್ರಿಯೇಟ್ ಮಾಡಬೇಕು. ಸೊ ಹೇಗೆ ಮಾಡ್ತೀರಾ, ಒಂದೊಂದೇ ಟೆಸ್ಟ್ 1 ಟೆಸ್ಟ್ 2 ಟೆಸ್ಟ್ 3 ಟೆಸ್ಟ್ 100 ಅಂತ ನಾವು ಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಜಸ್ಟ್ MKDA ಟೆಸ್ಟ್ ಪ್ರೊವೈಡ್ ಪ್ಯಾಕೆಟಲ್ಲಿ ಇದು ಬೇರೆ ಬೇರೆ ನೀವು ಆಪ್ಷನ್ ಕೊಡ್ಬೋದು. ನಾನು ಜಸ್ಟ್ ಎಕ್ಸಾಂಪಲ್ಗೋಸ್ಕರ 10 ಡೈರೆಕ್ಟರಿ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಇದನ್ನು ಕೊಟ್ಟಿದ್ದೀನಿ. ಜಸ್ಟ್ ಕ್ಲಿಕ್ ಮಾಡಿ ಈ ಸರ್ವರಿಗೆ ಕರೆಕ್ಟ್ ಆಗಿ ಅದು ಕ್ರಿಯೇಟ್ ಮಾಡುತ್ತೆ. ಇದು ಜಸ್ಟ್ LS ಕಮ್ಯಾಂಡ್ ಅಂದರೆ ಕ್ರಿಯೇಟ್ ಆಗಿದೆ ಇಲ್ಲ ತೋರಿಸಿಕೆ ನೋಡಿ, ಟೆಸ್ಟ್ 1 ಟೆಸ್ಟ್. ಇದೇ ಥರ ನೀವು 50 100 ಈ ಥರ ಕೊಡ್ಬೋದು ನೀವು ಚೇಂಜ್ ಮಾಡಿ. ಸೊ 50 ಡೈರೆಕ್ಟರಿ ಅಟ್ ಟೈಮ್ ಸಿಂಗಲ್ ಎಷ್ಟು ನಿಮಿಷ ಆಯಿತು, 1 ನಿಮಿಷನೂ ಆಗಿಲ್ಲ. ಆದರೆ ವಿಂಡೋಸಲ್ಲಿ ಹೋಗ್ಬಿಟ್ಟು ನೀವು ಅದೇ 50 ಡೈರೆಕ್ಟರಿ ಕ್ರಿಯೇಟ್ ಮಾಡ್ತೀನಿ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ. ಸೊ ಈಗೊಂದು ಬ್ಯಾಚ್ ಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ರನ್ ಮಾಡಿದ್ರು ಇವೊಂದು ವಿಂಡೋಸಲ್ಲೂ ಕ್ರಿಯೇಟ್ ಆಗುತ್ತೆ. ಬಟ್ ನಾನು ಇವಾಗ ಲಿನಕ್ಸಲ್ಲಿ ಹೇಳ್ಕೊಡ್ತಿರೋದ್ರಿಂದ ಸೊ ಕಮೆಂಟ್ಸ್ ಈಗ ಗೊತ್ತಾಗುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಅದನ್ನೇ ಕಾಪಿ ಮಾಡ್ಕೊಂಡು ಇದು ಕಮೆಂಟ್ಗೆ ರನ್ ಮಾಡಿ ತೆಗೆದುಬಿಡಿ. ಇಲ್ಲಿ ಯಾವತ್ತು ರನ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡಬಾರ್ದು. ಸೊ ಕ್ರಿಯೇಟ್ ಆಗಿದೆಯಲ್ಲ, ಎಷ್ಟು ನಿಮಿಷ ಆಯಿತು, ಒಂದೇ 1 ನಿಮಿಷ ಆಯಿತು, ಒಂದೇ ಸೆಕೆಂಡ್ಗೆ ಇಷ್ಟು ಡೈರೆಕ್ಟರೀಸು ನಿಮಗೆ ಕ್ರಿಯೇಟ್ ಆಯಿತು ಆಯಿತಾ. ಈಗ ಈ ಡೈರೆಕ್ಟರಿ ಒಳಗಡೆ ಹೋಗೋದು ನಿಮಗೆ CD test 1 ಒಳಗಡೆ. ಸೊ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ ತೋರಿಸಿ, ಇದ್ರೊಳಗಡೆ ನಿಮಗೆ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ ಇವಾಗ ಇದಾಯಿತು. ಇದ್ರೊಳಗಡೆ ಏನಿಲ್ಲ. ನಾನು ಸಪೋಸ್ ನಾನು ಇಲ್ಲಿರ್ತೀನಿ, ನಾನು ಟೆಸ್ಟ್ 1 ಒಳಗಡೆ ಇನ್ನೊಂದು ಟೆಸ್ಟ್ 1 ಕ್ರಿಯೇಟ್ ಮಾಡಬೇಕು. ಅವಾಗ ಏನು ಮಾಡ್ತೀನಿ ನಾನು, ಸೊ ಈ ಕಮೆಂಟ್ನ ಅಲ್ಲಿ ನೀವು ಒಳಗಡೆ ಇದನ್ನು ಹಾಕ್ಬಿಟ್ಟು ನೀವು ಚೆಕ್ ಮಾಡಿ. ಜಸ್ಟ್ ಏನಂದರೆ ಇಲ್ಲಿ ಜಸ್ಟ್ ಕ್ಲಿಕ್ ಆಗಿ ಕೋಡ್ ಅಂತ ಕೊಡಿ, ಅಲ್ಲಿ ಕೋಡ್ ಬರಲಿಕ್ಕೆ ಆಪ್ಷನ್ ಕೊಡುತ್ತೆ ನಿಮಗೆ. ಆವಾಗ ನೀವು ಫಸ್ಟ್ ಕೇಸ್ ಇದನ್ನು ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಬರ್ತಾರೆ ಕಮೆಂಟ್ನ
ಅಲಾಗಿ. ಸೊ mkdir-p ಅಂತ ಕೊಟ್ಟು ನೀವು ಯಾವ ಡೈರೆಕ್ಟರಿ ಒಳಗಡೆ ಕ್ರಿಯೇಟ್ ಮಾಡಬೇಕು, ಟೆಸ್ಟ್1 ಒಳಗಡೆ ಒಂದು ಟೆಸ್ಟ್ ಅಂತ ಯಾವುದು ಕ್ರಿಯೇಟ್ ಮಾಡಬೇಕು. ಸೊ ಅದು ಕ್ರಿಯೇಟ್ ಆಗಿದೆ ಏನು ಅಂತ ಚೆಕ್ ಮಾಡೋದು ಹೇಗೆ, cd ಟೆಸ್ಟ್1 ಜಸ್ಟ್ ls ಕೊಟ್ಟರೆ ನಿಮಗೆ ಅದು ಹೊರಗಡೆ ಡೈರೆಕ್ಟರಿ ನಿಮಗೆ ಕ್ರಿಯೇಟ್ ಆಗಿದೆ ಅಂತ ತೋರಿಸುತ್ತೆ. ನೀವು ಹೊರಗಡೆನೂ ಒಳಗಡೆ ಹೋಗಿ ಟೆಸ್ಟ್ ಅಂತ ಹೋದರೆ pwd ಅಂತ ಹೋದರೆ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ ನಿಮಗೆ ಎಷ್ಟು ಫುಲ್ ಆಗುತ್ತೆ. ಸೊ ಸಿಂಪಲ್ ಟೆಕ್ನಿಕ್ಕು, ನೀವು ಫುಲ್ ಅಂದರೆ ನೀವು ಎಲ್ಲಿ ಬೇಕಾದ್ರೂ ಕ್ರಿಯೇಟ್ ಮಾಡಬೇಕು ಅಂದರೆ ಪರ್ಟಿಕ್ಯುಲರ್ ಪಾದನೆ ಕ್ರಿಯೇಟ್ ಮಾಡಬೇಕಂದ್ರೆ mkdir-p ಹೊಡೆದು ಪರ್ಟಿಕ್ಯುಲರ್ ಫುಲ್ ಪಾತ್ ನಿಮಗೆ ಕೊಡಬೇಕು. ಸೊ ಅವಾಗ ಮಾತ್ರ ನಿಮಗೆ ಡೈರೆಕ್ಟ್ರಿ ಕ್ರಿಯೇಟ್ ಆಗುತ್ತೆ. ನಾವಿವಾಗ ಡೈರೆಕ್ಟ್ರಿ ಕ್ರಿಯೇಟ್ ಮಾಡಿದ್ವಿ, ಆ ಡೈರೆಕ್ಟ್ರಿನ ರಿಮೂವ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಸೊ ಅದಕ್ಕೆ ಕಮ್ಯಾಂಡ್ ಬಂದು rmdir, ಇದಕ್ಕೆ ಬಂದು ಎಕ್ಸ್ಪ್ಲನೇಷನ್ ಇಲ್ಲಿ ಬರೆದಿದ್ದೀನಿ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ನೀವು ಫಸ್ಟ್ ಯಾವುದೇ ಡೈರೆಕ್ಟ್ರಿ ರಿಮೂವ್ ಮಾಡಬೇಕಾದ್ರೆ ನೀವು ಫಸ್ಟ್ ಚೆಕ್ ಬೇಕಾದ್ರೆ ನೀವು pwd ಅಂದರೆ ನೀವು ಎಲ್ಲಿದ್ದೀರಾ ಅಂತ ನೋಡ್ಬೇಕು ಫಸ್ಟ್. ಸೊ ಅದರಿಂದ ಹೋಗಿ ಸೊ ls ಅಂತ ಚೆಕ್ ಮಾಡಿದ್ರೆ ಸೊ ಇಷ್ಟು ಡೈರೆಕ್ಟ್ರೀಸು ಕ್ರಿಯೇಟ್ ಆಗಿದೆ. ಸೊ ಅದು ಬಂದು ನಿಮಗೆ ನಾನು ಫಸ್ಟು ಟೆಸ್ಟ್1 ಮಾತ್ರ ಡಿಲೀಟ್ ಮಾಡಬೇಕು. ಸೊ ಡಿಲೀಟ್ ಮಾಡಿ ನೋಡೋಣ ವರ್ಕ್ ಆಗುತ್ತಾ ಇಲ್ವಾ ಅಂತ. ಆಗಿರೋದಿಲ್ಲ, ಸೊ ವರ್ಕ್ ಆಗಿದೆ. ಟೆಸ್ಟ್1 ಇದು ಕಾಣಿಸ್ತಿಲ್ಲ ಇಲ್ಲಿ. ಸೊ ಎಂಟಿ ಡೈರೆಕ್ಟ್ರಿ ಅದೇ ಡಿಲೀಟ್ ಆಗೋದಿಲ್ಲ. ಲೆಟ್ಸ್ ಚೆಕ್ ದೀಸ್ ಕಮ್ಯಾಂಡ್ಸ್. ಈ ಕಮ್ಯಾಂಡ್ ಚೆಕ್ ಮಾಡೋಣ. ಸೊ ಎರಡು ಡಿಲೀಟ್ ಆಗಿದೆ. ಸೊ rmdir ಅಲ್ಲಿ ಎರಡು ವರ್ಕ್ ಆಗುತ್ತೆ. ಬರೀ rm ಕಮ್ಯಾಂಡ್ ಅಂತ ಬರುತ್ತೆ, ಆ ಕಮ್ಯಾಂಡ್ ಹೊಡೆದ್ರೆ ನನಗೆ ಎಂಟಿ ಡೈರೆಕ್ಟರಿ ಇದೆ, ಅದು ಡಿಲೀಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನನಗೆ ಇನ್ನಿಷ್ಟು ಉಳ್ಕೊಂಡಿದೆ. 1 ಇಲ್ಲಿ ಡಿಲೀಟ್ ಆಯಿತು, 2 ಇಲ್ಲಿ 2 ಮತ್ತು 3 ಇಲ್ಲಿ ಡಿಲೀಟ್ ಆಯಿತು. ಸೊ ನಾನು 4 ಇಂದ ಇಲ್ಲಿದೆ, ನಾನು ಎಲ್ಲ ಫುಲ್ ಆ ಡೈರೆಕ್ಟರಿ ಒಳಗಡೆ ಫುಲ್ ಎಲ್ಲ ಡಿಲೀಟ್ ಮಾಡಬೇಕು. ಸೊ ಜಸ್ಟ್ ಕ್ಲಿಕ್ ಮಾಡಿ ಚೆಕ್ ಮಾಡಿದ್ರೆ ಅಲ್ಲಿ ಆ ಡೈರೆಕ್ಟರಿಯಲ್ಲಿ ಏನೂ ಇಲ್ಲ. ಸೊ ಇವಾಗ ನಾನು ಕ್ಲಿಕ್ ಮಾಡಿದ್ರೆ ನೋಡಿ NSG ಕ್ಲೌಡ್ಸ್. ಸೊ ಇದನ್ನೇ ಇದ್ರ ಕಮ್ಯಾಂಡ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡೋಣ. ಕಮ್ಯಾಂಡ್ ಲೈನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಹೆಂಗೆ ಪ್ರಾಕ್ಟೀಸ್ ಮಾಡೋದು, ಈಗ ನಾನು ಕರೆಕ್ಟ್ ಎಲ್ಲಿದ್ದೀನಿ. ಸೊ ಒಂದು ಸೈಡ್ ಬ್ಯಾಕ್ ಬರ್ಬೇಕಂದ್ರೆ cd ಡಾಟ್ ಅಂತ ಹೊಡೆದ್ರೆ ಒಂದು ಸ್ಟೆಪ್ ಬ್ಯಾಕ್ ಬರ್ತೀನಿ. ಇನ್ನೊಂದ್ಸತಿ cd ಡಾಟ್ ಅಂತ ಹೊಡೆದ್ರೆ 2 ಸ್ಟೆಪ್ ಬ್ಯಾಕ್ ಬರ್ತೀನಿ. ಸೊ pwd ಕಮ್ಯಾಂಡ್. ಸೊ ನಾನು ಫಾರ್ ಹೇಳ್ಕೊಟ್ಟಿಲ್ಲ, ನಾನು cd ಡಾಟ್ ಅದನ್ನು ನಾನು ಹೇಳ್ಕೊಡ್ತಾ ಮುಂದಕ್ಕೆ ಕ್ಲಾಸಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ನನಗೆ ಇಷ್ಟು ಡೈರೆಕ್ಟರ್ಸ್ ಇದ್ದಾವೆ. ಸೊ ಅದೇ ಪ್ರೊಸೀಜರ್ ಪ್ರಕಾರ ನಾನು ಇಲ್ಲಿ ಡಿಲೀಟ್ ಮಾಡ್ತಾ ಹೋಗ್ತೀನಿ. ಫಸ್ಟು rmdir ಟೆಸ್ಟ್1. ಈ ವಿಂಡೋಸ್ ಅಲ್ಲಿ ಸಿಮಿದ ಲೈಕ್ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡತ್ತಲ್ಲ, ಇಲ್ಲ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡತ್ತಲ್ಲ ಅಷ್ಟೇ. ರಿಮೂವ್ ಟೆಸ್ಟ್1 ಸೊ ಡೈರೆಕ್ಟ್ರಿ ನಾಟ್ ಎಂಟಿ. ಸೊ ಇದಕ್ಕೇನು ಮಾಡಬೇಕು, ನೀವು rm-rf ಅಂದರೆ ಫೋರ್ಸ್ಫುಲಿ ರಿಮೂವ್ ಮಾಡೋದು. ಇವಾಗ ಡಿಲೀಟ್ ಆಯಿತು. ಸೊ ಫಸ್ಟ್ 2 ಡೈರೆಕ್ಟರೀಸ್ನ ಡಿಲೀಟ್ ಮಾಡಬೇಕು ನಾನು. ಲೈಕ್ ಎಕ್ಸಾಂಪಲ್ ಯಾವ್ದಾದ್ರು ತಗೋತೀನಿ. ಸೊ rm-rf. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು rm-rfನೇ ಯೂಸ್ ಮಾಡ್ತೀವಿ. rm ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ಲು ಹಿಂಗೆ ನೀವು ಬೇಕಾದ್ರೆ ಡೈರೆಕ್ಟಿವ್ ಒಂದೇ ಕೊಟ್ಕೊತಾ ಹೋಗ್ತಾರೆ, ನಿಮಗೆ ಡಿಲೀಟ್ ಮಾಡ್ಬೋದು. ಸೊ ls ಅಂತ ಚೆಕ್ ಮಾಡಿದ್ರೆ ನಿಮಗೆ ಸೊ ನಿಮಗೆ ಡಿಲೀಟ್ ಮಾಡಿರೋದು ಕಾಣಿಸ್ತಿಲ್ಲ. ಸೊ ಇವಾಗ ನಾನು ಪೂರ್ತಿ ಡಿಲೀಟ್ ಮಾಡಬೇಕು. rm-rf ಇಟ್ ಮೀನ್ಸ್ ಸ್ಟಾರ್. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಜಸ್ಟ್ ಹೇಳ್ಕೊಡ್ತಿದ್ದೀನಿ ಅಷ್ಟೇ ಕಮ್ಯಾಂಡ್. ಸೊ ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೊ ನಾನು ತಿರ್ಗಾ ರಿಕವರ್ ಮಾಡಲಿಕ್ಕಾಗಲ್ಲ. ಸೊ ls ಅಂತ ನೋಡಿದ್ರೆ ಸೊ pwd ನಿಮಗೆ ಇಲ್ಲಿ ಕಂಟ್ರೋಲ್ ಇದ್ದೀನಿ. ಸೊ ನಿಮಗೆ ಯಾವುದೇ ರೀತಿ ಫೈಲ್ಸ್ ಇಲ್ಲ. ಸೊ ಎಲ್ಲ ಡಿಲೀಟ್ ಮಾಡಿದ್ದೀನಿ. ಸೊ ಐ ವಿಲ್ ಶೋ ಯು ಹೌ ಟು ಕ್ರಿಯೇಟ್ ಫೈಲ್ಸ್ ಯೂಸಿಂಗ್ ಟಚ್ ಕಮ್ಯಾಂಡ್. ಓಕೆ, ಸೊ ಇದು ವಿಂಡೋಸಲ್ಲಿ ಏನು ಮಾಡ್ತೀರಾ, ಈ ಫೋಲ್ಡರ್ ಒಳಗಡೆ ಹೋಗ್ತೀರಾ. ಸೊ ಈ ಫೋಲ್ಡರ್ ಒಳಗಡೆ ಹೋಗಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ನ್ಯೂ ಫೈಲ್ ಕೊಡ್ತೀರಲ್ವ, ಲೈಕ್ ಕ್ರಿಯೇಟ್ ನ್ಯೂ ಫೈಲ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಇದನ್ನು ಕೊಡ್ತೀರಲ್ಲ, ಇದು ಫೈಲ್ ನೇಮ್ ಕೊಡ್ತೀರಾ. ಈಗ ಅದೇ ಥರನೇ ಲೈನೆಕ್ಸಲ್ಲಿ ನಿಮಗೆ ಟಚ್ ನ್ಯೂ ಅಂದರೆ ಫೈಲ್ ನೇಮ್ ಇದು ಕೊಟ್ಟರೆ ಇದು ಫೈಲ್ನ ಕ್ರಿಯೇಟ್ ಮಾಡುತ್ತೆ ಆಟೋಮೆಟಿಕ್ಕಾಗಿ. ಸೊ ಅದು ಕ್ರಿಯೇಟ್ ಆಗಿದೆಯಾ ಅಂತ ಚೆಕ್ ಮಾಡಲಿಕ್ಕೆ ನೀವು ls ಕಮ್ಯಾಂಡ್ನ ಹೊಡಿತೀರ. ಸೊ ls ಅಂದರೆ ದ ಫೈಲ್ ಕ್ರಿಯೇಟ್ ಆಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ತೋರಿಸುತ್ತೆ.
ಫೈಲ್ ನ್ಯೂ ಅಂದರೆ ನ್ಯೂ ಫೈಲು ಇಲ್ಲಿ ಕ್ರಿಯೇಟ್ ಆಗಿದೆ. ಸಪೋಸ್ ನನಗೆ ಬರೀ 2 ಫೈಲ್ನ ಕ್ರಿಯೇಟ್ ಮಾಡಬೇಕು. ಸೊ ಆಲ್ರೆಡಿ ನ್ಯೂ ಕ್ರಿಯೇಟ್ ಆಗಿದೆ, ಇನ್ನು ನ್ಯೂ 2 ನ್ಯೂ 3 ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತೀನಿ. ಹಂಗೆ ಚೆಕ್ ಮಾಡ್ತೀನಿ LS ಕಮಾಂಡ್ ಹೊಡೆದು ಸೊ ಇದು ಕ್ರಿಯೇಟ್ ಆಗಿದೆ ಇಲ್ಲೋ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸೊ ಸಪೋಸ್ ಯು ವಾಂಟ್ ಟು ಕ್ರಿಯೇಟ್ 10 ಫೈಲ್ಸ್. ಸೊ ಇದು ಕಮಾಂಡ್ ಸರಿ ಮಾಡ್ತೀನಿ. ಟಚ್ 1 to ಇದು ಚೇಂಜ್ ದ ನಂಬರ್ 1 to 10. ನಿಮ್ಗೆ ಬೇಕಾದ್ರೆ 100 ಬೇಕಾದ್ರೆ 100 ಕೊಡಿ, 10 ಬೇಕಾದ್ರೆ 10 ಕೊಡಿ. ಸೊ ನಾನು ಜಸ್ಟ್ ಎಕ್ಸಾಂಪಲ್ಗೆ 10 ಕೊಟ್ಟಿದ್ದೀನಿ. ಸೊ ಇದು ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ತೋರಿಸ್ತೀನಿ. ಇದು ಕ್ರಿಯೇಟ್ ಮಾಡಿ LS ಹೊಡೆದು ಇದು PW ಕಮೆಂಟ್ ತೋರಿಸ್ತದೆ. ಇದು ಈ ಫೈಲ್ಸ್ ಎಲ್ಲ ಕ್ರಿಯೇಟ್ ಆಗಿದೆ ನೋಡಿ. 1 to 10 ನಿಮಗೆ ವಿತ್ ಫೈಲ್ 1 ಫೈಲ್ 2 ಅಪ್ ಟು ಫೈಲ್ 10 ವರೆಗೂ ಕ್ರಿಯೇಟ್ ಆಗಿದೆ. ಇದೇ ಕಮೆಂಟ್ಸು ಟರ್ಮಿನಲ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೇಮ್ ಟಚ್ ನ್ಯೂ ಅಂತ ಕೊಟ್ಟರೆ ಸೊ ಕ್ರಿಯೇಟ್ ಆಗಿದೆ ಅಲ್ಲೋ ಅಂತ ಚೆಕ್ ಮಾಡೋಣ. ಸೊ ಟಚ್ ನ್ಯೂ ಸೇಮ್ ಫೈಲು ಕ್ರಿಯೇಟ್ ಆಗಿದೆ. ಸೊ ಟಚ್ ಅಕಸ್ಮಾತ್ ನೀವು 1 2 3 ಡೈರೆಕ್ಟ್ರಿ ಫೈಲ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವು TOUCH ಟಚ್ ನ್ಯೂ 2 ನ್ಯೂ 3 ಈ ಥರ ಕೊಟ್ಟರೆ ನಿಮಗೆ ಎಲ್ಲ ನೋಡಿದ್ರೆ ನಿಮಗೆ ನ್ಯೂ 2 ನ್ಯೂ 3 ಇದು ಕ್ರಿಯೇಟ್ ಮಾಡುತ್ತೆ. ಸೊ ಸಪೋಸ್ ನೀವು ವಾಂಟ್ ಟು ಕ್ರಿಯೇಟ್ 10 ಫೈಲ್ಸ್. ಕಾಪಿ ಮಾಡ್ತೀನಿ. ಕಾಪಿ ಮಾಡಿದ್ರೆ ಎಲ್ಲ ಬರುತ್ತೆ, ಕೇರ್ಫುಲ್ಲಾಗಿ ಕಾಪಿ ಮಾಡಿ. ನಿಮಗೆ ಎಲ್ಲ ಫೈಲ್ ಆಗಿ ಒಂದೇ ಒಂದು ಕಮೆಂಟಲ್ಲಿ ನಿಮಗೆ ಎಲ್ಲ ಫೈಲ್ಸನ್ನು ಕ್ರಿಯೇಟ್ ಆಗಿದೆ. ನೀವು 1 to 10 ನಾನು 10 ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ 100 ಇಲ್ಲ 1000 ಬೇಕಾದರೂ ಕೊಟ್ಟು ಮಾಡಿಫೈ ಮಾಡಿ ಇದು ಕ್ರಿಯೇಟ್ ಮಾಡುತ್ತೆ ಅಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೋದು. ಮಲ್ಟಿಪಲ್ ಫೈಲ್ಸ್ನ ಡಿಲೀಟ್ ಮಾಡಬೇಕಾದಾಗ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ನ ನಾವು ಯೂಸ್ ಮಾಡ್ತೀವಿ. ಲೈಕ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಸ್ಟಾರ್ಸ್. ಸೊ ಅದು ತುಂಬ ಬಿಗ್ ಕಾನ್ಸೆಪ್ಟು. ಅದು ನಾವೇ ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಹೆಂಗೆ ಯೂಸ್ ಮಾಡ್ತಾರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ಯೂಸ್ ಮಾಡಿ. ಸೊ ನೀವು ಜಸ್ಟ್ ಸ್ಟಾರ್ ಯೂಸ್ ಮಾಡಿದ್ವಿ. ಫೈಲ್ ಆದಮೇಲೆ ಸ್ಟಾರ್ ಆದಮೇಲೆ ನೀವು ಏನೇನು ಫೈಲ್ ಅಂತ ಇವೆಲ್ಲ ಕ್ರಿಯೇಟ್ ಆಗಿದೆಲ್ಲ ಫೈಲ್ 3 ಫೈಲ್ 4 ಫೈಲ್ 5 ಇದೆಲ್ಲ ಫೈಲ್ ಆಫ್ಟರ್ ಏನಿದೆ ಅಂತ ಎಕ್ಸ್ಟೆನ್ಷನ್ ಏನಿದೆ ಅವೆಲ್ಲ ಡಿಲೀಟ್ ಆಗ್ಬಿಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಾವು ನೋಡಿ. ಸೊ ಇವಾಗ ಇನ್ನು ಇಳ್ಕೊಂಡಿರೋದೇನಿದು LS ಅಂದರೆ ನಮಗೆ ಬರೀ ನ್ಯೂ 1 ನ್ಯೂ 2 ನ್ಯೂ 3 ಈ ಫೈಲ್ಸ್ ಮಾತ್ರ ಉಳ್ಕೊಂಡ್ರೆ. ಸೊ ಇದನ್ನು ರನ್ ಮಾಡಿದಾಗ ನಿಮಗೆ ಇಲ್ಲಿ ಟೆಸ್ಟ್ ಅಂತ ಹಾಕಬೇಕು, ನ್ಯೂ ಅಂತ ಹಾಕಬೇಕಿತ್ತು. ಸೊ ಇಲ್ಲೇ ಡಿಲೀಟ್ ಮಾಡಿ, ಇಲ್ಲೇ ಹಾಕಿದ್ವಿ. ಸೊ RF ನ್ಯೂ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿದಾಗ ನಿಮಗೆ ಯಾವ ಫೈಲು ಇಲ್ಲ. ಸೊ ಅದಕ್ಕೆ ನಿಮಗೇನು ಔಟ್ಪುಟ್ ತೋರಿಸ್ತಾ ಇಲ್ಲ. ನಿಮ್ಗೆ ಡೌಟ್ ಇದ್ದರೆ PWD ಅಂತ ಹಾಕಿ ನಾನು ಕರೆಂಟ್ ವರ್ಕಿಂಗ್ ಡೈರೆಕ್ಟರಿಯಲ್ಲಿ ಇದ್ದೀನಿ, ಬಟ್ ಏನು ಫೈಲ್ಸ್ ಇಲ್ಲ. Thank you for watching. Share, like and subscribe.